ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಫಲಾನುಭವಿಗಳು ರೇಷನ್ ಕಾರ್ಡಲ್ಲಿ ಈ ಬದಲಾವಣೆಯನ್ನು ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತಮಗೆ ಬಂದಿರುವಂತಹ ಗೃಹಲಕ್ಷ್ಮಿ ಹಣವನ್ನು ಸಹ ಸರ್ಕಾರಕ್ಕೆ ವಾಪಸ್ ಮಾಡಬೇಕಾಗತ್ತೆ. ಈ ತಪ್ಪನ್ನು ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ. ಹಾಗಾಗಿ ಏನು ಮಾಡಬೇಕು, ಹಾಗಾಗಿ ಏನಾಗುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳಬೇಕು ಅಂದರೆ, ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸುಮಾರು 29 ಕಂತುಗಳು ಬಹುತೇಕ ಜನರಿಗೆ ಜಮಾ ಆಗಿದ್ದು, 30ನೇ ಕಂತಿಗೋಸ್ಕರ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಜನ ನಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ. ರೇಷನ್ ಕಾರ್ಡ್ನಲ್ಲಿ ಮನೆ ಒಡತಿಯನ್ನು ಬದಲಾವಣೆ ಮಾಡಿದ್ರೆ ನಮಗೆ ಹಣ ಬರುತ್ತಾ ಇಲ್ವಾ, ಮನೆ ಒಡತಿಯನ್ನು ಕಂಪಲ್ಸರಿ ಬದಲಾವಣೆ ಮಾಡಬೇಕಾ, ಯಾವಾಗ ಬದಲಾವಣೆ ಮಾಡಬೇಕು ಅಂದರೆ, ಯಾವಾಗ ಈಗ ನಿಮಗೆ ನಿಮ್ಮ ಮನೆಯಲ್ಲಿ ಹಿರಿಯವರು ಒಬ್ಬರು ಇರ್ತಾರೆ, ಅವ್ರಿಗೆ ಏಜ್ ಆಗಿರುತ್ತೆ, ಏನೋ ಒಂದು ಕಾರಣದಿಂದ ತೀರ್ಕೊಂತಾರೆ, ಅವರ ಖಾತೆಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇರುತ್ತೆ. ಏನೋ ಬರ್ತಾ ಇದೆಯಲ್ಲ ಬಿಡು ಅಂಥೇಳಿ ನೀವು ಅವರ ATM ಕಾರ್ಡು ಅಥವಾ ಏನೋ ಬಳಸ್ಕೊಂಡು ಹಣವನ್ನು ವಿಡ್ರಾವಲ್ ಮಾಡ್ತಾ ಇರೋ ಹಾಗಿಲ್ಲ. ಯಾಕೆಂದರೆ ಕಾನೂನು ಕ್ರಮ ಕೂಡ ಸರ್ಕಾರ ತೆಗೆದುಕೊಳ್ಬೋದು, ಅದರ ಜೊತೆಯಲ್ಲಿ ಹಣ ಕೂಡ ಹಿಂಪಡಿಬೋದು. ಹಾಗಾಗಿ ನೀವು ಕಡ್ಡಾಯವಾಗಿ ರೇಷನ್ ಕಾರ್ಡ್ನಲ್ಲಿ ಮನೆ ಒಡತಿ ಬದಲಾವಣೆ ಮಾಡಬೇಕು. ಮತ್ತು ಮನೆ ಒಡತಿ ಬದಲಾವಣೆ ಮಾಡಿದ ನಂತರ ರೇಷನ್ ಕಾರ್ಡ್ನಲ್ಲಿ ಹೊಸ ಒಬ್ಬ ಮನೆ ಒಡತಿಯನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡೋದ್ರ ಜೊತೆಯಲ್ಲಿ ನೀವು ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು. ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದಾಗ ಯಾವಾಗ ಹಣ ಬರುತ್ತೆ ಅಂತ ನೀವು ನೋಡೋದಕ್ಕೆ ಹೋದರೆ, ನೀವು ಮನೆ ಒಡತಿಯನ್ನು ಬದಲಾವಣೆ ಮಾಡಿದ ನಂತರ ನಿಮ್ಮ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಬೇಕು. ಅರ್ಜಿ ಹಾಕಿದ ನಂತರ ಅದು ಫಸ್ಟಿಗೆ ನಿಮಗೆ ಪೆಂಡಿಂಗ್ ಅಂತ ಬರುತ್ತೆ, ಅದಾದ ನಂತರ ನಿಮಗೆ ಅಪ್ರೂವ್ಡ್ ಅಂತ ಬರುತ್ತೆ, ಅದಾದ ನಂತರ ಪುಷ್ ಟು DBT ಬರುತ್ತೆ. ನೀವು ಹೊಸದಾಗಿ ಯಾರಾದರೂ ನೀವು ಇದುವರೆಗೂ ಅರ್ಜಿನೇ ಹಾಕಿಲ್ಲ, ಇವಾಗ ಅರ್ಜಿ ಹಾಕಿದ್ದೀರಾ ಅಂದರೆ ಇದೇ ಪ್ರೊಸೆಸ್ ಇರುತ್ತೆ. ಇನ್ ಕೇಸ್ ಏನಾದರೂ ಹೆಡ್ ಆಫ್ ದ ಫ್ಯಾಮಿಲಿ ಚೇಂಜ್ ಮಾಡಿದಾಗ ನೀವು ಅವಾಗಲೂ ಸಹ ಹೊಸದಾಗಿ ಅರ್ಜಿ ಹಾಕಿದಾಗ ನಿಮಗೆ ಪುಷ್ ಟು DBT ಅರ್ಜಿ ಸ್ಟೇಟಸ್ ಬಂದಾಗ ನಿಮಗೆ ನೆಕ್ಸ್ಟ್ ಬಿಡುಗಡೆ ಆಗುವ ಕಂತಲ್ಲಿ ನಿಮಗೂ ಕೂಡ ಹಣ ಬಿಡುಗಡೆ ಆಗ್ಬೋದು ಅಂತ ಹೇಳ್ಬೋದು. ಓಕೆನಾ? ಹಾಗಾಗಿ ಈ ವಿಚಾರದ ಬಗ್ಗೆ ಸಾಕಷ್ಟು ಜನ ವಿಡಿಯೋ ಮಾಡಿ ಸರ್ ಏನಾಗುತ್ತೆ ಇದ್ರ ಬಗ್ಗೆ ಕ್ಲಾರಿಟಿ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡುವಂಥ ಕೆಲಸ ಮಾಡಿದ್ದೇನೆ. ವಿಡಿಯೋ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.